ಅರಣ್ಯ ಸಿಬ್ಬಂದಿಯ ಗುಂಡೇಟಿಗೆ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಾ ಇದೆ. ಮಾಂಸ, ನಾಡ ಬಂದೂಕು ಪತ್ತೆಯಾಗಿದೆ ಎನ್ನುತ್ತಾ ಸಿಎಂ ತನಿಖೆಯ ಮಾಹಿತಿಯನ್ನ ತೆರೆದಿಟ್ಟಿದ್ದಾರೆ. ಬೇಟೆಗಾರರು ಅಮಾಯಕರು, ಸಂಬಂಧಿಕರ ಆಕ್ರೋಶದ ಕಟ್ಟೆ ಒಡೆದು ಬಿಟ್ಟಿದೆ. ಪೊಲೀಸರ ಮೇಲೆಯೇ ಹಲ್ಲೆ ನಡೆದಿದೆ. ಕುಟುಂಬಸ್ಥರ ಕಡು ಕೋಪದ ಧರಣಿ ಶಾಸಕರ ಭೇಟಿ ಬಳಿಕ ತಣ್ಣಗಾಗಿದೆ. ಮೃತರ ಕುಟುಂಬಕ್ಕೆ ತಲಾ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆಯಾಗಿದೆ. ಅಮಾಯಕರ ಮೇಲೆ ಗುಂಡೇಟು ಅಂತ ದೋಸ್ತಿ ಗುಡುಗಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ಬೇಕು ಎಂದ ಸರ್ಕಾರಕ್ಕೆ ಸವಾಲ್ ಬಿದ್ದಿದೆ. ಆರ್ಎಸ್ಎಸ್ ನೋಂದಣಿ ಮಾಡೋದಿಲ್ಲ ಅಂತ ಬಿಎಲ್ ಸಂತೋಷ್ ಚಾಟಿ ಬೀಸಿದ್ದಾರೆ. ಹಿಂಬಾಗಿಲ ಮೂಲಕ ಕಟ್ಟಿ ಹಾಕೋಕೆ ಯತ್ನ ಎಂದ ವಿಜಯೇಂದ್ರಗೆ ಯಾರು ಗಾಬರಿಯಾಗಬೇಡಿ ಅಂತ ಸಿಎಂ ಅಭಯ ನೀಡಿದ್ದಾರೆ. ಮಳೆ ಆಗದೇ ಇದ್ರೂ ತಮಿಳುನಾಡಿಗೆ ಕಾವೇರಿ ಹರಿತಾನೇ ಇದೆ. ಸರ್ಕಾರವೇ ಕದ್ದು ಮುಚ್ಚಿ ನಿಗದಿಗಿಂತ ಹೆಚ್ಚಿನ ನೀರು ಬಿಡ್ತಾ ಇರೋ ಶಂಕೆ ಮೂಡಿದೆ. ಭರ್ತಿಗೂ ಮುನ್ನವೇ ಕಬಿನಿ ಡ್ಯಾಂ ಖಾಲಿಯಾಗುತ್ತಾ ಅನ್ನುವ ಪ್ರಶ್ನೆ ಕಾಡ್ತಿದೆ. ಸಿಎಂ ಮಾತ್ರ ಸುಪ್ರೀಂ ವರುಣನ ಮೇಲೆ ಭಾರ ಹಾಕಿದ್ದಾರೆ. ರಾಜ್ಯದಲ್ಲಿ ಕಾವೇರಿಧಾರಿಗಳ ಕಾಮಲೀಲೆ ಜೋರಾಗಿದೆ. ಕೋಟೆನಾಡಿನಲ್ಲಿ ಸ್ತ್ರೀ ಜೊತೆ ಸತ್ಸಂಗ ಮಾಡಿದ್ದಂತಹ ಸ್ವಾಮೀಜಿಗೆ ಗೋಸಾ ಬಿದ್ದಿದೆ. ವೆಂಕಟೇಶ ತಾತನಿಗೆ ಮಹಿಳೆ ಸಂಬಂಧಿಕರು ತಿಳಿಸಿದ್ದಾರೆ. ಇತ್ತ ವಿಜಯಪುರದಲ್ಲಿ ವೃಷಭಲಿಂಗೇಶ್ವರ ಸ್ವಾಮೀಜಿ ಲವ್ಸ್ ಬಾಂಬೆ ಗೌಡ್ತಿ ಆಡಿಯೋ ಹಲ್ಚಲ್ ಎಬ್ಬಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.